ಏಮಂತ ನನಗೆ ಕ್ವಶನ್ ಕೇಳ್ತಾವನೆ, ಏನ್ ಫೀಲ್ ಅದ ನಾನು ಹತ್ರ ಬಂದಿದ್ದಕ್ಕೆ ಅಂತ. ಲೇ ಜುಮೆ 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 ಏಮಂತ ಅವ್ರ ನಾಯಿನ ಎಷ್ಟು ಚೆನ್ನಾಗಿ ಸಾಕವನೆ ಅಂದ್ರೆ ನಾನು ಆ ಥರ ಟ್ರಿಕ್ಗಳೆಲ್ಲ ಬಳಸಿಲ್ಲಪ್ಪ. ರಾಕಿ ಬಿಡ. ಒಂದು ಗೆಂಡ ಮೃಗ ಇದೆ, ನೋಡ್ತಾ ಇದೆ. ಹಾಕೊಂಡಿ ಜನ ಪ್ಯಾಂಟು. ಗೈಸ್ ಈ ವಿಡಿಯೋ ಸ್ವಲ್ಪ ಹಳೇದು, ಅಂದ್ರೆ ಆ ದಿನ ನಾನು ನಮ್ಮ ಚಿಕ್ಕವ್ರ ಮನೆಗೆ ಹೋಗಿ ಏಮಂತ ನನಗೆ ರೋಸ್ಟ್ ಮಾಡಿದ ನಮ್ಮ ಜಮೀನ್ ಬೆಳೆಸಿ ಅಂತ ನಾನು ಅವ್ರನ್ನ ಹಿಡ್ಕೊಂಡು ಅವನಿಗೆ ರೋಸ್ಟ್ ಮಾಡೋ ಸೀನ್ ಇದು. ಹೆವಿ ಎಂಟರ್ಟೈನಿಂಗ್ ಆಗಿರುತ್ತೆ, ಫುಲ್ ಜಾಲಿ ಇರುತ್ತೆ. ಫುಲ್ ವಿಡಿಯೋ ನೋಡಿ, ಚೆನ್ನಾಗಿದೆ ಅಷ್ಟೇ. ಗೈಸ್ ಆ ಸೈನ್ಯಸ್ ಸಾಗರಿಕ ವಿಡಿಯೋ ಎಡಿಟ್ ಮಾಡೋಷ್ಟಾಗಿ ಬೆಳಕಿಂದ ಕತ್ಲಾಗಿ ಸಂಜೆ ಆಗೈತೆ. ಆ್ಯಂಡ್ ಜಸ್ಟ್ ಈಗ ಟಾಯ್ಲೆಟ್ ರೂಮ್ಗೆ ಅಂತ ಹೋಗ್ತಾ ಇದ್ದೆ, ಅಲ್ಲಿ ಯಾವುದೋ ಒಂದು ಐಟಮ್ನ ನೋಟಿಸ್ ಮಾಡಿದೆ. ಕರ್ಪೂರದ ವಾಸನೆ ಬರ್ತಾಯಿದೆ. ಹೊಸ ಹೊಸ ಐಟಮ್ಗಳೆಲ್ಲ ನೋಡೋಕೆ ಸಿಗ್ತವೆ ಕಾಲೇಜ್ಗಳಲ್ಲಿ. ಟೈಮ್ ಗೊತ್ತಾ 8 ಗಂಟೆ. ಆ ಕಡೆ ಎಲ್ಲರೂ ನಾನು ಓಡಿಸೋದಕ್ಕೆ ಅಂತಲೇ ಬರ್ತಾವ್ರೆ. ಆ್ಯಂಡ್ ಇವಾಗ ನಾನೇ ಅವ್ರು ಓಡಿಸೋದಕ್ಕೂ ಮುಂಚೆ ಹೋಗ್ತಾ ಇದ್ದೀನಿ. ಕ್ಲೋಸಿಂಗ್ ಟೈಮ್ ಕಿತ್ನಾ? ಕ್ಲೋಸಿಂಗ್ ಟೈಮ್ ಎಷ್ಟು ಕಾಲೇಜ್? 8 ಬಜೆ ಹಬ್ಬ. ಇವಾಗ ಕ್ಲೋಸಿಂಗ್ ಟೈಮ್ ಅಂತ. ಸೊ ಕಾಲೇಜ್ ಟೈಮು ಕ್ಲೋಸಿಂಗ್ 8 ಗಂಟೆ. ಒಂದು 8:30ವರೆಗೂ ಸ್ಪೇರ್ ಕೊಡ್ತಾರೆ. 8:30ಗೆ ಎಲ್ಲರೂ ಕೂತಿರೋರೆಲ್ಲ ಓಡಿಸ್ತಾರೆ, ಅವರು ಲಾಕ್ ಹಾಕ್ತಾರೆ ಅಷ್ಟೇ. ಬಂದರೆ ಕತ್ಕೊಂಡು ಬರೋ ನಾಯಿ ಈ ಕಡೆ ಈ ಜಾಗದಲ್ಲಿ ಆರಾಮಾಗಿ ರೆಸ್ಟ್ ತಗೋಬೋದು. ಸೊ ಇವಾಗ ನಾನು ನನ್ನ ಗಾಡಿ ತಗೊಳಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಗಾಡಿ ತಗೊಂಡು ಸೀದಾ ಮನೆಗೆ ಹೋಗ್ಬೇಕು. ಗೈಸ್ ನಾನು ಎಷ್ಟು ಕತ್ಲಿದ್ದು ಬಂದೆ ಆ ಕಡೆ. ಇವಾಗ ಲೈಟ್ ಆಗಿತ್ತು, ಎಷ್ಟೊತ್ತು ಕತ್ಲಿತ್ತು. ಈ ಒಂದು ಜಾಗದಲ್ಲಿ ನನ್ನ ಗಾಡಿ ನೋಡಿಕೊಂಡು ಇವಾಗ ಎತ್ತಕೊಂಡು ಹೋಗ್ತಾ ಇದ್ದೆ. ಹಂಗೆ ಇವಾಗ ಗೈಸ್ ಈ ದಾರಿ ಏನು ಹೋಗ್ತಾ ಇದ್ದೀನಿ ಒಂದು ಟೈಮಲ್ಲಿ ಅಂದರೆ ಲಾಸ್ಟ್ ಇಯರ್ ಅನಿಸುತ್ತೆ 6 ಗಂಟೆಗೆ ಕ್ಲೋಸ್ ಆಗಬೇಕು. ಮೇನ್ ಎಂಟ್ರೆನ್ಸಲ್ಲಿ ಹೋಗ್ಬೋದಾಗಿತ್ತು. ಆ್ಯಂಡ್ ಇವಾಗ ಟೈಮ್ ಚೇಂಜ್ ಆಗಿದೆ. 8 ಗಂಟೆ ಆದರೂ 8 ಗಂಟೆ 8:15 ಆದರೂ ಇದೇ ರೂಟಲ್ಲಿ ಹೋಗ್ತಾ ಇದ್ದೀನಿ ನಾನು. ಈ ಕಡೆ ಕೇರ್ಪುರದ ಒಂದು ಚಿಕ್ಕದಾಗ ಹೋಗ್ತಾರ ಮಾಲ್ ಥರ ಸೆಟಪ್ ಆಗ್ಬಿಟ್ಟ ಇದೆ. ಈ ಕಡೆ ಒಂದು ಮೀಟಿಂಗ್ ಅಂತ ಬಂದಿದ್ದೆ. ಎಕ್ಸಿಟ್ ಆಗೋ ಟೈಮಲ್ಲಿ ರಷ್ಯಾದಿಂದ ವರ್ಷಿ ಕಾಲ್ ಮಾಡ್ತಾ ಇದ್ದಾಳೆ. ವರ್ಷಿ ಆರಾಮ? ವರ್ಷಿ ಆರಾಮ? ಆರಾಮಾಗಿದೆಯೇನೆ? ಹೌದಾ, ಓಕೆ ಓಕೆ. ಏನ್ ತಿಂದೆ? ಆಪಲ್ ತಿಂದ? ಇವ್ರು ಮಾತಾಡೋ ಸ್ಟೇಜಲ್ಲಿ ಇಲ್ಲ ಗೈಸ್. ಎಲ್ಲ ಫ್ಯಾಮಿಲಿಯವರೆಲ್ಲ ಒಂದೊಂದು ಮಾತಾಡ್ತಾನೆ ಅವರೇ. ಅದಕ್ಕೆ ಒಳಗೆ ಸ್ವಲ್ಪ ಮಾತಾಡ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ಅಮ್ಮ ಆಂದವೇ ಮಮ್ಮಿ, ಈಗ ಬಿಟ್ರೆ ನಮ್ಮನೆಗೆ ಬರ್ತೀನಿ ನಾನು. ಏಮಂತ ನನಗೆ ಕ್ವಶನ್ ಕೇಳ್ತಾವನೆ, ಏನು ಫೀಲ್ ಅದ ನಾನು ಹತ್ರ ಬಂದಿದ್ದಕ್ಕೆ ಅಂತ. ಲೇ ಜುಮೆ, ಲೇ ಜುಮೆ ಜುಮೆ ಜುಮೆ, ನೀನು ಇಷ್ಟೊಂದು ಕರಿಬೇಕೇನ ನಿಂಗೆ? ಎಷ್ಟೊಂದು ಕರಿಬೇಕು ನಿಂಗೆ? ಬರ್ಬಿಟ್ರೆ ಹೋಗ್ಬಿಡ್ತೇವೆ ಮುಂದೆ ನೀನು. ಜುಮೆ ಏ ಯಾವ್ದ ನಾಯಿ ಅದು? ಕಷ್ಟ ನೋಡು, ಹುಷಾರು. ಏನೋ ಕಫೀಲು ಏಯ್ ಅಂತವೆಲ್ಲ ನಾನು ಯಾವಾಗ ನೋಡಿ ಬಿಟ್ಬಿಟ್ಟಿನಲ್ಲಿ. ಪುಕ್ಸಟೆ ಒಂದೇ ಒಂದು ನಾಯಿ ಏನೋ ಎದ್ರ ಬಂದ್ಬಿಡ್ತು ಅಂತ ಫೀಲ್ ಆಗ್ಬೇಕಾ ನಾನು? ಅಯ್ಯ ಅದ್ ಬಿಡಿ ಸರ್, ಅಲ್ಲಿ ಇನ್ನೊಬ್ರು ನಾನೇ SP ಅಂತ ಹೇಳ್ಕೊಂಡು ಊರು ಓಡಾಡ್ತಾವ್ರಂತ. ಊದಟೀಸ್ ಅಧ್ಯಕ್ಷ SP ಬಾಲಸುಬ್ರಹ್ಮಣ್ಯ. ಏಮಂತ ಮುಖ ಏಮಂತ ನಿನ್ ಮುಖ ಕಾಣಿಸ್ತಾ ಇಲ್ವೋ? ಪವಿತ್ರ ಅಳ್ತಾವಳು ನೋಡಿ, ನಿನ್ ಕಾಣಿಸ್ತಾ ಇಲ್ಲ ಅಂತ. ಓ ಸರೋಗ್ಬಿಟ್ಲು. ಪವಿತ್ರ ನೀರಲ್ಲಿ ಮುಳುಗೋಗ್ತಾವಳು ನೋಡ, ನಿನ್ ಕಾಣಿಸ್ತಾ ಇಲ್ಲ ಅಂತ. ಬರೀ ಡೌಗಳು ನಿಂದು. ನಿನ್ ಮುಖ ತೋರ್ಸು. ನೋ ವೇ. ಪವಿ ನೀನ್ ನೀರಲ್ಲಿ ಮುಳುಗೋದ್ರು ಅವ್ನು ಬರಲ್ಲ ಅಂತವನೆ. ಓಕೆ ಆಂಟಿ ಬರ್ತಾ ಇದೀನಿ. ನೀನ್ ಕರೆಯೋದೇಚ ನಾನು ಬರೋದೇಚ. ನೀನ್ ಒಂದ್ಸತಿ ಕಾಲ್ ಮಾಡಿ ಆರ್ಡರ್ ಮಾಡಿದ್ರೆ ಸಾಕು, ಹಂಗೆ ಬಂದ್ಬಿಡ್ತೀನಿ ನಾನು. ಇಷ್ಟಕ್ಕೆಲ್ಲ ಕಾಲ್ ಮಾಡಿ ರಿಕ್ವೆಸ್ಟ್ ಎಲ್ಲ ಯಾಕೆ ಮಾಡ್ಕಂತೀಯ ಆಂಟಿ? ಇನ್ನ ಮಾತೇ ಇಲ್ಲ. ಓಕೆ ಓಕೆ ಓಕೆ. ಆಕ್ಚುಲಿ ಗೈಸ್ ನಮ್ಮ ಆಂಟಿ ನಮ್ಮ ಚಿಕ್ಕಮ್ಮ ಕಾಲ್ ಮಾಡಿ ಮನೆಗೆ ಬಾ, ಊಟ ರೆಡಿ ಆಗದೆ, ತಿನ್ಕೊಂಡು ಹೋಗಿ ಬಂತೆ ಅಂತ ಹೇಳ್ತಾ ಇದ್ರು. ಹೆಂಗಿದ್ರು ಜಸ್ಟ್ ಇವಾಗ ವೀಡಿಯೋ ಕಾಲ್ ಮಾಡಿದ್ರಲ್ಲ, ಕೇರ್ ಫ್ರಮ್ ಇಂಡಿಯಾ ಅಂತ ಹೇಳುತ್ತಲ್ಲ, ಅದಕ್ಕೆ ಮುದ್ದೆ ಮಾಡ್ತಾ ಇದ್ರು. ಸೊ ಇವಾಗ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಅಲ್ಲಿಂದ ನಾನು ನಮ್ಮ ಮನೆಗೆ ಹೋಗ್ತೀನಿ. ಪೀಸ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಓಕೆ ಸೊ ಗೈಸ್ ಇವಾಗ ನಾನು ನಮ್ಮ ಚಿಕ್ಕಮ್ಮನ ಮನೆಗೆ ಬಂದೆ. ನೋಡು ಹೆಲ್ಮೆಟ್ ಇಕ್ಕೋದಕ್ಕೆ ಹೆಡ್ಲೈಟ್ ಆನ್ ಆಗುತ್ತೆ. ಸೊ ಇವಾಗ ಮನೆಗೆ ಹೋಗ್ಬೇಕು. ಆ ಕಡೆ
ಚಿಕ್ಕಮ್ಮನ ಜೊತೆ ಹೊರಡೆ ಮತ್ತೆ ಇಬ್ಬರು ಇದ್ದಾರೆ. ನನಗೆ ಆಟ ಆಡಿಸ್ತಾನೆ, ಅವ್ರ ಡಾಗಿನ ಇಟ್ಕೊಂಡು ನಾನು ಆಟ ಆಡಿಸ್ತೀನಿ ಇವತ್ತು. ಗೈಸ್ ಐ ಥಿಂಕ್ ಜಾಸ್ತಿ ಹೊತ್ತು ಬಳಸ್ತಾ ಇದೀನಿ ಅನ್ಸುತ್ತೆ ಈ ಹೆಲ್ಮೆಟ್ನ. ನಾನು ಈ ಭಾಗದಲ್ಲಿ ಸ್ಟಾರ್ಟ್ ಆಗ್ತೈತೆ ಲೈಟಾಗಿ, ನಮಗೂ ಗೊತ್ತಾಗ್ತಾ ಇಲ್ಲ ಯಾಕೆ ರೀಸನ್ ಅಂತ. ನಿಮ್ಗೆ ಯಾವಾಗಾದ್ರೂ ಇದೇ ಥರ ಫೀಲಿಂಗ್ ಆಗಿದ್ರೆ, ಇದು ಹೆಡ್ಏಕ್ ಆಗಿದ್ರೆ ನಮ್ಮ ಕಮೆಂಟ್ ಹಾಕ್ಬಿಡಿ. ಬಟ್ ನನಗಿರೋ ಕಂಡೀಷನ್ನು ರೇರ್ ಅಲ್ಲ, ರೆಗ್ಯುಲರ್ ಅಂತ ಗೊತ್ತಾಗುತ್ತೆ. ಹೇಮಂತ್ ಅವ್ರ ನಾಯಿನ ಎಷ್ಟು ಚೆನ್ನಾಗಿ ಸಾಕವನೆ ಅಂದರೆ, ಇವಾಗ ನೋಡಿ ಇಲ್ಲಿ ಮೇಲೆ ಬಂದಿದ್ದೀನಿ ಗೊತ್ತಾಗಿಲ್ಲ, ಗೇಟ್ ಓಪನ್ ಮಾಡಿದೆ ಗೊತ್ತಾಗಿಲ್ಲ, ಸೌಂಡ್ ಮಾಡಿದೆ ಆದರೂ ಗೊತ್ತಾಗಿಲ್ಲ, ನಾಯಿ ಕೆಳಗಡೆನೇ ಬಂದಿಲ್ಲ. ರಾಕಿ ರಾಕಿ ಅದ್ರ ಹೆಸರು ಇಟ್ಕರ್ದ್ರು ಕೂಡ ಅದು ಕೇಳೇ ಬರ್ತಾನೆ. ವಾಟ್ ಎ ಡಾಗ್ ಟ್ರೈನಿಂಗ್ ಯಾ ನಂಡಾಗೆ ಪರವಾಗಿಲ್ಲ, ನಾನೇ ಚೆನ್ನಾಗಿ ಟ್ರೈನಿಂಗ್ ಮಾಡ್ಕೊಟ್ಟಿದ್ದೀನಿ. ನಾನು ಗುರ್ಸಕ್ ಬರ್ತೇನೆ. ಅವನು ಕಿವಿಡ ಮಾರ ಅಪ್ಪ. ಏನೋ ನಾಯಿ, ವೇರ್ ಇಸ್ ರಾಕಿ? ರಾಕ್ಸಿ ಕಮ್ ಹಿಯರ್. ರಾಕ್ಸಿ ಇವನಿನ್ನು ಭಯದಲ್ಲೇ ಅವನಪ್ಪ. ಇವನು ಹೇಳಿದ್ವ ಲಾಸ್ಟ್ ಟೈಮು. ರಾಕ್ಸಿ ಫುಲ್ ಖುಷಿ. ಇವಾಗ ಕರಿಯಾ ಇಷ್ಟ ಕಣ. ನೀನ್ ತುಂಬಾ ದಿವಸ ಬಂದೀನಲ್ಲ, ನನ್ನ ಸ್ವಲ್ಪ ಜಾಸ್ತಿ ಇರ್ತಿರ್ತಾನೆ. ನಾನು ಆ ಥರ ಟ್ರಿಕ್ಗಳೆಲ್ಲ ಬಳಸಿಲ್ಲಪ್ಪ. ಕಾಲಲ್ಲಿ ಹಿಡ್ಕೊಂಡು ಅವ್ನು ಹೆಂಗಂತ ಎಲ್ಲಿ ಹಿಡ್ಕೊಂಡಿ ನಾನು? ಇವನೇ ಒದ್ಲಾಡ್ತಾರ ಈ ಕಡೆ. ನಾನು ಫುಲ್ ಖುಷಿಯಾಗವ್ ಇವನು ನನ್ನ ಮೇಲೆ. ಆಯ್ತಾ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಮತ್ತೆ ನಿನ್ ಮುಖ ನೋಡಕ್ಕಾಗಲ್ಲ ಬಾರ. ಏನೋ ಹೇಳ್ತಾ ಇದೆ, ಏನೋ ಡೈಲಾಗ್ ಹೊಡೆದಲ್ಲ ಮೊನ್ನೆ. ನಮ್ ನಾಯಿ ನೋಡೋ ಡೈಲಾಗ್ ಏನೋ ನಿಮ್ ನಾಯಿ ನೋಡ್ಕೊಳಪ್ಪ ಫಸ್ಟ್. ಎಷ್ಟು ಜಾಲಿಯಾಗಿ ಆದ್ರೆ ನೀವು ನೋಡು. ಅಪ್ರೂಪಕ್ಕೆ ಬಂದಾಗ್ಲೇ ಅದು ನೀ ಆದ್ರೆ ಆಟ ಆಡಿದ್ದೆ ಅಷ್ಟೇ. ನಾನು ಸೀರಿಯಸ್ ಹಾಕೊಂಡ್ಬಿಟ್ಟೆ. ಇನ್ನು ಜಾಲಿ ಮಾಡಿದ್ದಾನೆ. ನೀನ್ ಯಾರು ನಮ್ ನಾಯಿ ಜೊತೆ ಈ ತರ ಆಟ ಆಡ್ಬಿಟ್ಟಿದ್ರೆ ನೀನ್ ಬಂದಾಗೆಲ್ಲ ನಿನ್ ಜೊತೆ ಅಂಟ್ಕೊಂಡ್ಬಿಟ್ಟಿರೋದು. ಏನ್ ಹಿಂದೆ ಹೋಗೋದು? ಯಾಕೆ ಹಿಂದೆ ಹೋಗ್ಬೇಕು ನಾನು? ಮಧ್ಯದಲ್ಲಿ ನಾಯಿ. ರಾಕ್ಸಿ ಈ ಕಡೆ ನೀನ್ ಸೆಂಟ್ರಿಗೆ ಬಾ. ಓಕೆ ಸಾಕ ಬೇಕಾ ಇನ್ನು? ರಾಕ್ಸಿ ಬಿಡು ರಾಕ್ಸಿ ಹುರ್ಕೋ. ಇವಾಗ ನೀನ್ ಹುರ್ಕೋ. ಹೇಳ್ತೀಯ ಏನ್ ಹೇಳ್ತೀಯ ಇವಾಗ? ವಾಟ್ ಯು ಸೇ ಮ್ಯಾನ್, ವಾಟ್ ಯು ಸೇ? ಟೆಲ್ ಮೀ. ನಿನ್ನೆ ಉರಿಸ್ತೀಯಾ, ನನಗೆ ಉರಿಸ್ತೀಯಾ? ನಿಮ್ ನಾಯಿ ನೋಡ್ಕೊಳ್ಳೋ, ನಿಮ್ ನಾಯಿಲಿ ನಾನು ಮೈಂಡ್ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು. ಹುಷಾರ್ ಕಣ, ಜಾಸ್ತಿ ಕಷ್ಟ ಇದೆ ನೀನ. ಫುಲ್ ಆಕ್ಟಿವ್ ಆಗೋದು ತಪ್ಪು ಕಣ. ಮೈಲ್ಡ್ ಆಗಿ ಆಕ್ಟಿವ್ ಆಗು ಆಯ್ತಾ? ನನಗ್ ಪ್ರಾಬ್ಲಮ್ ಆಗುತ್ತೆ ಪಾಪ. ನಿಮ್ ಓನರ್ ಕರೀತಾವ್ ನೋಡು ಪಾಪ. ನಿಮ್ ಓನರ್ ಕರೀತಾವ್ ನೋಡು ಪಾಪ. ತಿರುವಾಗಿ A few moments later. ಹೌದಾ ಸರಿ. ರಾಕಿ ಬಿಡ. ಸರಿ ಕೂಲ್ ಡೌನ್ ಬಿಟ್ರೆ ಮತ್ತೆ ನಮ್ಮ ಇರುತ್ತೆ. ಕೂಲ್ ಡೌನ್ ನಡಿ ಈಚೆ ನಡಿ. ಮಾತು ಕೇಳಲ್ಲಪ್ಪ ಹೇಮಂತ್. ನಿನಗೋಸ್ಕರ ನಾನು ಫ್ಲಾಶ್ ಆಫ್ ಮಾಡ್ತೀನಿ ಹೇಮಂತ್. ಹೇಗಿದೆ ಫೀಲಿಂಗ್ ಹೇಮಂತ್? ಫೀಲಿಂಗ್ ಏನಿಲ್ಲ, ಇವಾಗ ಬಂದಿದ್ದೆ ಅದಕ್ಕೆ ಎಕ್ಸೈಟ್ ಆಗಿ ಇದಾಗಲೇ ಉರಿಸ್ತಾ ಇದೆ ವಿಡಿಯೋ ಕಾಲಲ್ಲಿ. ಇವಾಗ ತೋರಿಸಿ ನೀವು ಇವಾಗ ಏನ್ ತೋರಿಸ್ತೀವಿ? ಎಲ್ವತ್ತ ನೀಲ್ ಆಟ ಆಡ್ತಾವನೆ. ನನ್ ಮೊನ್ನೆ ಇವಾಗ
ಇವಾಗ ಬಂದಿಲ್ಲ ಕಣ. ಹೇಮಂತ ಹೇಮಂತ ಮುಖ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿತ್ತು ಕಣ ನಂಗೆ. ಹೇಗನ್ಸಿದೆ, ಹೇಗಿದೆ ಅನುಭವ? ಹೇಗಿದೆ ಅನುಭವ ಅಂದ್ರೆ ನಿನ್ ಬಂದ್ಬಿಟ್ಟು ಸಡನ್ ಆಗಿ ಹಿಂಗ್ ಕರೆದ್ರೆ ಹೆಂಗೆ ದೂರ ದೂರ ಇರ್ಬೇಕು, ಅವಾಗ ಕಲಿಬೇಕು ಆಯ್ತಾ? ನಾನು ಆಚೆ ಇರ್ತೀನಿ, ನೀನ್ ಒಳಗಡೆ ಆಯ್ತಾ? ಹೌದಾ, ಸರಿ ಸರಿ ಸರಿ. ಹೋಗಲ್ಲ ಇವಾಗ, ಯಾರ ಬರಲ್ಲ ಅವನು. ನಿನಗಿನ್ನು ಟ್ರೈನಿಂಗ್ ಸಾಲದು, ಬೇಕಾದ್ರೆ ಬೆಳಗ್ಗೆ ಹೊತ್ತು ಬಾ, ಹೇಳ್ಕೊಡ್ತೀನಿ. ಮತ್ತೆ ಬರ್ತೀನಿ. ನಾವೆಲ್ಲ ಈ ಕಡೆ ಇದ್ರೆ ಒಳಗಡೆ ಒಂದು ಗೆಂಡ ಮೃಗ ಇದೆ, ನೋಡ್ತಾ ಇದೆ. ಆ ಕಡೆ ಜನ ಪ್ಯಾಂಟು ಏನ್ ಮಾಡ್ತಾ ಈ ಕಡೆ ಇವನು ಅನಿಮೆ ನೋಡ್ತಾವನೆ. ನೀನು 9th ಇಂದ ನೋಡ್ತಾವನೆ. 9th ಅಲ್ಲ 7th ಅಲ್ಲ 7th ಇಲ್ಲ 8th ಇಂದ ನೋಡ್ತಾವನೆ. 8th 7th ಇಂದ ಅನಿಮೆ ನೋಡ್ಕೊಂಡು ಇಲ್ಲಿವರೆಗೂ ಬಂದವನೆ ಗೈಸ್ ಇವನು. ಒನ್ ಪೀಸ್ 1000+ ಎಪಿಸೋಡ್ಸ್ ಫುಲ್ ಕಂಪ್ಲೀಟ್ ಮಾಡವನೆ. ಹೌದೇನೋ? ಒಂದ್ ಎಪಿಸೋಡ್ ಹತ್ತತ್ರ 30-40 ಮಿನಿಟ್ಸ್ ಇರುತ್ತೆ. 1000+ ಎಪಿಸೋಡ್ಸ್ ಇಲ್ಲ ರನ್ನಿಂಗ್. ಒನ್ ಪೀಸ್ ಎಷ್ಟು ಬಿಟ್ಟಿ ಬಿದ್ದಿದ್ಯೋ ನೆನ್ಸ್ಕೊಂಡ್ರೆ ನನಗೆ ಬೇಜಾರಾಗ್ತೈತೆ. ಎಷ್ಟು ಬಿಟ್ಟಿ ಬಿದ್ದಿದ್ಯೋ, 1000 ಎಪಿಸೋಡ್ ನೋಡಕ್ಕಿದೆ. 3000 ಎಪಿಸೋಡ್ ಬರೀ ಆನಿಮೆ. ಅಯ್ಯೋ 1000 ಅದೆಷ್ಟು ಬಿಟ್ಟಿ ಬಿದ್ದಿದ್ಯೋ ನೀನು, ನಮ್ ಕೇಳಿನೇ ಬೇಜಾರಾಗ್ತೈತೆ. ಏನ 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 ಜಾನ್ಸಿನ ಅಂತ ಇದ್ದೆ. ಏನ್ ನಾಯಿ ನೇತ್ರ ಬಂದಿಲ್ಲ ಅಂದ್ರೆ ಜಾನ್ಸಿನ ಆಗೋಗ್ತೇನೆ ನೀನು. ಏನ ಏನ ಅನಿಮಲ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಹಾಕ್ಬೇಕು ಹೆಂಗೆ ನಿನ್ ಮೇಲೆ? ಇದೇ ವಿಡಿಯೋ ಪ್ರೂಫ್. ನಾಯಿ ಮೇಲೆ ಮಿಸ್ಬಿಹೇವ್ ಮಾಡ್ತೀಯ ನೀನು. ಗೈಸ್, ನಾನು ಎಷ್ಟೇ ನಾಯಿಗಳೊಳಗೆ ಆಟ ಆಡಿದ್ರು ಹೈಜೀನ್ ತುಂಬಾ ಇಂಪಾರ್ಟೆಂಟ್. ಸತಿ ನಾಯಿ ಆಟ ಆಡಿದಾಗೆಲ್ಲ ಹೋಗ್ಬಿಟ್ಟು ಈ ತರ ಫ್ರೆಶ್ ಅಪ್ ಆಗಿ ಬರ್ತಿರ್ತೀನಿ. ಅದನ್ನ ಕ್ಯಾಮ್ರಾ ತೋರಿಸಿಲ್ಲ ಅನ್ಸುತ್ತೆ. ಕೆಲವರು ನಮ್ಮ ಬಗ್ಗೆ ಕೆಲವು ಬ್ಯಾಡ್ ಮೈಂಡ್ ಸೆಟ್ ನ ಇಕ್ಕೊಳ್ಳೋದು ಬೇಡ ಅಂತ ಇದನ್ನು ವಿಡಿಯೋ ಮಾಡಿ ಹಾಕ್ತಾ ಇದೀನಿ. ಆಯ್ತು ಬಿಡು. ಆಂಟಿ ವಾಟ್ ಸ್ಪೆಷಲ್ ಆಂಟಿ? ಇದಕ್ಕೆ ಮುದ್ದೆ ಮತ್ತೆ ಮೊಟ್ಟೆ ಸಾರು ಅಂತಾರ ಆಂಟಿ. ಮೊಟ್ಟೆ ಸಾರು ಹೇಳಂಟಿ, ಪರವಾಗಿಲ್ಲ. ಮೊಟ್ಟೆ ಸಾರಿಗೆ ಆಲೂಗಡ್ಡೆ ಹಾಕಿದ್ಯಾ ಆಂಟಿ? No comments. ಓಕೆ. ಏನಾ ದೇವತರ ಅವನಲ್ಲ ಅವನು. ಏನಂತವನ ಆಂಟಿ ಅವನು? ಚೆನ್ನಾಗಿಲ್ಲ ಅಂತ. ಚೆನ್ನಾಗಿಲ್ಲನಾ ಊಟ? ಈ ಕಡೆ ಒಂದ್ಸರಿ ಚೆನ್ನಾಗೈತೆ ಅಂದ್ರೆ ಒಂದ್ಸರಿ ಚೆನ್ನಾಗಿ ಮಾಡಲ್ಲ. ಇವಾಗ ಚೆನ್ನಾಗಿಲ್ವೇನೋ ಊಟ? ತಿಂದೇ ಇಲ್ಲ ಇನ್ನ, ನನಗೇನ್ ಗೊತ್ತು. ತಿಂದೇ ಇಲ್ವಾ? ಕರೆಕ್ಟ್ ತಿಂದಿಲ್ಲ. ತಿನ್ನಕ್ ಮುಂಚೆ ಹೆಂಗ ಹೇಳ್ತೇನೆ ನೀನು? ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು, ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದ್ಯಲ್ಲಪ್ಪಿ. ಹೆಂಗ ಹೇಳ್ತೇನೆ ತಿನ್ನಕ್ ಮುಂಚೆ ನೀನು? ಬ್ಯಾಡ್ ಫೆಲೋ. ಮಮ್ಮಿ ಕಂಪ್ಲೇಂಟ್ ಆಗೋತೆ ಆಗೋಯ್ತು. ಏನ್ ಅನ್ಕಣಿ ನಮ್ ಚಿಕ್ಕಮ್ಮನ ನೀನು? ಇಲ್ಲ ಅನ್ಕಣಿ ಯಾರು? ನಾನಿದ್ದೀನಿ. ಆಂಟಿ ನಾನಿದ್ದೀನಿ ಆಂಟಿ. ಸೂಪರ್ ಆಗಿದೆ ಆಂಟಿ ಊಟ. ಚೆನ್ನಾಗಿದೆ. ನೋಡಿಸ್ತೀನಿ, ಬರ್ತೀನಿ ನಿಮ್ಮ ಊಟಕ್ಕೆ. ನಾನ್ ನಮ್ಮನೆಗೆ ಬರ, ನಾನು ಕಂಪ್ಲೇಂಟ್ ಹೇಳ್ತೀನಿ. ನೋಡ ಬರೀ ಡೌಗಳು. ಯಾವ್ದು ಇನ್ಸ್ಟಾಗ್ರಾಮ್ ಅಲ್ಲ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ನೋಡಿದ್ದೆ. ಆ ಕಡೆ 3 ಜನ ಹೂ ಅಂತ ಕೂಗ್ತಾರೆ. ಅವಾಗ ನಾಯಿ ಕೂಡ ಇರೋ ನಿಮಿಷ ನಾಯಿ ಕೂಡ ಕಾರ್ಡಿನೇಷನ್ ಹೂ ಅಂತ ಕೂಗ್ಬಿಡುತ್ತೆ. ಅದನ್ನೇ ಟೆಸ್ಟ್ ಮಾಡ್ತಾ ಇದ್ದೆ. ಈ ಕಡೆ ನಾನು ಇಲ್ಲಿ ಏಮಂತ, ಆ ಕಡೆ ವರುಣ್ ಕೂತವನೆ. ನಾವು 3 ಜನ ಆ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ಕೂಗ. ಇಲ್ಲ ಫೀಲ್ ಸಿಗ್ತಾ ಇಲ್ಲ ನಂಗೆ. ಹಂಗದ ಕಣ, ಅದು ಒಂಥರ ಕೂಗೋ ತರ ಕೂಗ್ಬೇಕು. ರೆಡಿ? ರಕ್ಷಿ ಬೈಲಿ. ಓಕೆ ಅಕ್ಕಣ ಅವಣ್ಣ ಕೂತ್ಕೋ ಬಾ. ಇಲ್ಲ ಫಸ್ಟ್ ನೀನ ಕೂಗ್ಬಿಡು. ಹೆಂಗ್ ಕೂಗ್ತೇಳು? ಲೈನ್ ಕೂಗೋಣ. ಗೈಸ್ ಜಸ್ಟ್ ಮಿಸ್ ಗೈಸ್. ಅದೇ ಜಾಗ ಕುತ್ಕೊಂಡು ಈ 3 ಜನ ಹೂ ಅಂತ ಕೂಗಿದ್ವಿ. ಇನ್ನು ಕೂಗಿಲ್ಲ. ಟ್ರೈನಿಂಗ್ ಮಿಸ್ ಆಗೈತೆ. ಶೀಟ್ ಆ ಕ್ಲಿಪ್ಪೇ ರೆಕಾರ್ಡ್ ಆಗಿಲ್ಲ. ಮಿಸ್ ಆಗಿ ಬಟನ್ ಹೊತ್ಬಿಟ್ಟಿದ್ದೀನಿ. ಇವಾಗ ಇನ್ನೊಂದು ಟ್ರೈ ಮಾಡೋಣ.
ರೆಡಿ ರೆಡಿ ರಾಕ್ಸಿ. ರಾಕ್ಸಿ ನೀನ್ ಸೆಂಟ್ರಿಗೆ ಬಾ. ಅಯ್ಯೋ ಅಂಡ ಹಾಕಮ್ಮ ನೀನು ಇಲ್ಲಿ ನೀನು ಕೂಗ್ತೀಯಾ ಬಾ ನೀನು. ನೀನು ನೋಡಿ ಭಯ ಪಡ್ತಾನೆ. ಇಲ್ಲ ನೀನು ನೋಡಿ ಭಯ ಪಡ್ತಾವ. ಟೈಗರ್ 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 ನೀನ್ ಯಾಕಮ್ಮ ಬಾ ಟೈಗರ್ ಇಲ್ಲಿ. ಮಿಯಾವ್ ಬಿಲ್ಲಿ ಬರಲ್ವ ನನ್ನ ಬಳಿ. ಇನ್ನು ನೋಡ ದೊಡ್ಡವನು. ಇದು ಹಂಗೆ ಆಗಿತ್ತು. ಹೌದಾ? ನಂಬಲ್ಲ ನಾಯೇ ನಂಬೋದು. ಏನ್ ನಡೀತಾ ಇದಲ್ಲಿ? ಅಟ್ಯಾಕ್ ಯುದ್ಧ ನಡೀತೈತಿ ಇಬ್ರು ಮಧ್ಯೆ. ಗಮಸಾನ್ ಯುದ್ಧ. ಜಗಳ ಆಟ ಆಡ್ತಾವ ಇದು. ಆಟ ಆಡ್ತೈತೆ ಅಷ್ಟೇ. ಇವ್ನ ಯಾಕೆ ಕೊಡೋಗ್ತಾವ ಆಟ ಆಡ್ತಾ ಇದ್ರೆ? ನೋಡು ಗೊತ್ತಾಗುತ್ತೆ. ಆಟ ಆಡ್ತಿದ್ದೆ ಯಾವ ತರ ಟ್ರೈನಿಂಗ್ ಕೊಟ್ಟವನೆ ಅಂತ ನನ್ನ ತಮ್ಮ ಇವನ ಟ್ರೈನಿಂಗ್ ಕೊಟ್ಟಿರೋದ ನಾಯಿಗೆ. ನಾಯಿ ಇವನ ಟ್ರೈನಿಂಗ್ ಕೊಟ್ಟವನೆ. ರಾಕ್ಸಿ ಬಾಯ್ಲಿ ರಾಕ್ಸಿ. ಇವಾಗ ಆಟ ಆಡೋಗ ಆ ಕಡೆ. ಇವನ್ ಯಾಕೆ ಪಾಪ ಕಾಣಿಸಲ್ಲ? ಬೆಕ್ಕು ಅಂತ ತಿನ್ನಕ್ ಕೂತವನೇನ? ವೇರ್ ಇಸ್ ಬೆಕ್ಕು? ಇಲ್ಲ ಯಾಕ ಪಾಪ ಗೌರವ ಹೊಡಿಬೇಕು ಇವನು. ಗೈಸ್ ಈ ಬೆಕ್ಕ ಹೆಸರು ಟೈಗರು. ಇಷ್ಟೊದ್ರ ಎದ್ರಕಂತ ಇದ್ದ ಏನೋ ಸ್ವಲ್ಪ ಹೇಳಿದಕ್ಕೆ ನಾನು ಇದ್ದೆ ಸ್ವಲ್ಪ ಕೂಲ್ ಆಗವನೆ. ಅಂಡ್ ಇದನ್ನ ನೋಡಿದ್ರೆ ಈ ರಾಕ್ಸಿಗೆ ಸ್ವಲ್ಪ ಜಾಸ್ತಿ ಆಕ್ಟಿವ್ನೆಸ್ ಬಂದ್ಬಿಡುತ್ತೆ. ಇವ್ರ ಜೊತೆ ಆಟ ಆಡಕ್ಕೆ ಅಂದ್ರೆ ಬಂದ್ಬಿಡ್ತಾನೆ. ರಾಕ್ಸಿ ನೋಡಿ ಬರ್ತಾನೆ. ಇವರು ಆಟ ಆಡ್ತಾರೆ ಗೈಸ್. ಇವರು ಜಗಳ ಏನು ಆಡಲ್ಲ. ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾನೆ. ಇವಾಗೇನು ಆಟ ಆಡಿಸ್ತಾನೆ ಗೈಸ್ ಇವನು. ಇವಾಗ ಎದುರ್ಕೊಂತಿಲ್ಲ ತಜ. ನೀವಿಲ್ಲ ಅಂದ್ರೆ ಎದುರ್ಕೊಂಡು ಹೋಗಿ ಮಂಚದ ಕಲ್ಗಳು ಬಚ್ಚಿಕೊಂತಿದ್ದ. ಇದನ್ನ ನೋಡ್ಸರನಾ ರಾಕಿ? ಏನು ಜಾಸ್ತಿ ಬಂದ್ಬಿಟ್ಟೈತೆ ಎಲ್ರು ಇದ್ರೆ. ಮನೆಯಲ್ಲಿ ನಾಯಿ ಪ್ರಾಣಿಗಳಿದ್ರೇನೆ ಎಷ್ಟು ಚಂದ ನೋಡಿ. ಸ್ವಲ್ಪ ಎಷ್ಟು ಎಂಟರ್ಟೈನಿಂಗ್ ಆಗಿದೆ. ನಿಮ್ಮಲ್ಲಿ ಪ್ರಾಣಿಗಳಿಲ್ಲ ಅಂದ್ರೆ ಒಂದು ಪ್ರಾಣಿ ಕಡೆ ಸಾಕ್ಬಿಡಿ. ರೆಸ್ಪಾನ್ಸಿಬಿಲಿಟಿ ಬಿಲ್ಡ್ ಆಗುತ್ತೆ. ಮನೆಗೆ ಸೆಕ್ಯೂರಿಟಿನೂ ಅದೇ ಕಾಯುತ್ತೆ. ಗೈಸ್ ಲಾಸ್ಟ್ ಟೈಮು ನಾನು ರಾಕ್ಸಿ ಹೇಮಂತ್ ಮೀಟ್ ಮಾಡೋಕೆ ಬಂದಾಗ ಆ ಕಡೆ ಫುಲ್ ಗಲೀಜು ಆಗಿತ್ತು ಅಂದ್ಬಿಟ್ಟು ಈ ಸತಿ ಎಲ್ಲ ಕ್ಲೀನ್ ಮಾಡ್ಸೋವಂತೆ ಅದಕ್ಕೆ ಕರಿತಾವನೆ. ನನ್ನ ಜೊತೆ ಇವನು ಹಿಂದ್ಗಡೆ ಬರ್ತಾವ ನೋಡಿ. ಓಕೆ ಹೌ ಇಸ್ ಪಾಸಿಬಲ್ ಥಿಂಗ್ಸ್ ಹ್ಯಾಪನ್? ಪರವಾಗಿಲ್ಲ ಗೈಸ್, ಎಲ್ಲ ನೀಟಾಗದೆ. ಫುಲ್ ನೀಟು, ಫುಲ್ ಕ್ಲೀನು. ಯಾರು ಕ್ಲೀನ್ ಮಾಡಿದ್ದು? ಅದಂಗೆ ಆಗತ್ತೆ ಕ್ಲೀನ್. ಓ ಮಮ್ಮಿ ಕೆಲ್ ಮಾಡಿಸ್ದಾ? ಹಂಗೆ ಆಗತ್ತೆ ಅದೆಲ್ಲ. ಹಂಗೆ ಆಗೋದು. ಇನ್ನು ಹೆಂಗೆ ಆಯ್ತದೆ? ಓ ಇಲ್ಲ ಇದೆಯಾ? ಆರಾಮಾಗಿದ್ಯಾ? ಬರ್ತೀಯಾ? ಹಂಗೆ ಬರ್ಬೇಡ, ತೊಳ್ಕೊಂಡ್ ಬರೋ. ಓಕೆ ಗೈಸ್, ಸೊ ಇಲ್ಲಿಗೆ ಈ ಕಡೆ ಎಲ್ಲ ಮೀಟಿಂಗ್ ಎಲ್ಲ ಆಗದೆ. ಅಂಡ್ ವ್ಲಾಗ್ನ ಇನ್ನೂ ಟೈಮ್ ಬಂದದೆ. ಯಾಕಂದ್ರೆ ಪ್ರೆಸೆಂಟ್ಲಿ ಟೈಮು ತುಂಬ ಲೇಟ್ ಆಗದೆ. 11:23 ಹೋಪ್ ಹಂಗೆ ಕಾಣಿಸಲ್ಲ. 11:23 ಆಗದೆ. ಇವಾಗ ನಾನು ನಮ್ಮ ಮನೆಗೆ ಹೋಗ್ಬೇಕಂತ ತಕೊಂಡು ಆಲ್ರೆಡಿ ತುಂಬ ಲೇಟ್ ಆಗಿದೆ. ಆಂಟಿ ಸ್ಲೀಪಿಂಗ್ ಗೈಸ್. ಓಕೆ ಬಾಯ್. ಹುಷಾರು. ನನಗೂ ಹುಷಾರು ಹೇಳ್ತಾ ಇದೆಯಾ? ನಾನು ನೋಡಿದ್ರೆ ಎಲ್ರು ಹುಷಾರಾಗಿರ್ಬೇಕು. ಪೊಲೀಸರು ಲಾಕ್ ಹಾಕೊಂಡ್ರೆ ಫೋನ್ ಮಾಡ್ತಾರೆ. ಪೊಲೀಸ್ ಲಾಕ್ ಹಾಕೊಂಡ್ರೆ ಏನು ಕುಡ್ದಿನೇನ? ಸಿಗರೇಟ್ ಸೇರ್ಕೊಂಡು ಹೋಗ್ತಾ ಇನೇನ? ಪಬ್ಲಿಕ್ ನ್ಯೂಸೆನ್ಸ್ ಮಾಡ್ತಾ ಇನೇನ? ಗಾಡಿಗೆ ಹೊಸ ದೊಡ್ಡ ಲಾಸ್ಟ್ ಟೈಮ್ ಪೊಲೀಸ್ ಅವ್ರು ಕೂಡ ಚೆನ್ನಾಗಿ ಮಾತಾಡಿದ್ರು ಕಣ. ಕರೆಕ್ಟಾಗಿ ಮಾತಾಡಿದ್ರೆ ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೆ. ಕರೆಕ್ಟಾಗಿ ಮಾತಾಡೋದು ನಾವು ಲಂಚ ಕೇಳಿದ್ರೆ ಕುಡಿಯಲ್ಲ. ಅವ್ನು ಫಸ್ಟೇ ಲಂಚ ಕೇಳ್ಬಿಟ್ರೆ ಕೊಟ್ಬಿಡ್ತಾ ಇದ್ದೆ. ಫುಲ್ ಡೀಟೇಲಿಂಗ್ ಎಲ್ಲ ತಗೊಂಡ್ಬಿಟ್ಟು ಆಮೇಲೆ ಲಂಚ ಕೇಳಿದ್ನಲ್ಲ, ಉಳಿದೋಯ್ತು ನನಗೆ. ಗೈಸ್ ಇವನು ಜಸ್ಟ್ ನಾನು ಸ್ವಲ್ಪ ಮೂತಿ ಕೈ ಕಾಲು ತೊಳ್ಕೊಂಡು ಮಾಡೋಣ ಅಂತ ಹೋಗೋ ಅಷ್ಟರಲ್ಲಿ ಸಾಕ್ಷಿನ ಕಚ್ಚಾಕ್ಬಿಡ್ತಾವನೆ. ರಾಕ್ಸಿ ನಿಂಗಿನ್ನೂ ಕರೆಕ್ಟಾಗಿ ಪಾಠ ಕಲಿಸಿಲ್ಲ. ನಾ ಮನೆಗೆ ಬಾ ಒಂದು 2 ದಿನ ಪಾಠ ಕಲಿಸಿ. ಯಾವ ರೀತಿ ಕಲಿಸ್ತೀನಿ ಅಂದರೆ ಹಿಂಗೆ ಕೂತಿರ್ಬೇಕು ನೀನು, ಹಿಂಗೆ ಆ ಥರ ಕಲಿಸ್ತೀನಿ. ಜುಮ್ಮಿ ಬಂದು ಪಕ್ಕ ಸ್ಮೆಲ್ ನೋಡ್ತಾನೆ ಇವಾಗ ಮುಂದೆ ನಿಂತ್ಕೊಂಡಾಗ. ಜುಮ್ಮಿ ನೋಡ್ತಾವಳೆ ಯಾರ್ದು ಸ್ಮೆಲ್ ಅಂತ ನೋಡ್ತಾವಳೆ. ಯಾರು ಇಲ್ಲ ಬಿಡ, ನಿಂಗೆ ಗೊತ್ತಿರೋರೆ ಒಬ್ರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ತುಂಬ ಪ್ರೀತಿ ಮಾಡಿದ್ರೆ ಹಿಂಗೆ ಸ್ಮೆಲ್ ನೋಡ್ತಾ ಇರ್ತಾಳೆ.
ನಾನು ಮಾತಾಡೋದಕ್ಕಿಂತ ಸ್ಮೆಲ್ ನೋಡೋದೇ ಜಾಸ್ತಿ ಐತಿ ಉಳ್ದು. ಹೆನ್ಸ್ ಪ್ರೂವ್ಡ್ ಜಿಮ್ಮಿ ಲವ್ಸ್ ಮೀ.